ಪೊಲೀಸರು ಮತ್ತು ತನಿಖಾ ಸಂಸ್ಥೆಗಳ ಹೆಸರಿನಲ್ಲಿ ವಂಚನೆ ಮಾಡ್ತಾ ಇರುವಂತಹ ವಿಚಾರ ಇತ್ತೀಚೆಗೆ ವ್ಯಾಪಕ ಸದ್ದು ಮಾಡ್ತಾ ಇದೆ. ಡಿಜಿಟಲ್ ಅರೆಸ್ಟ್ ವಂಚನೆಗೆ ಪೊಲೀಸರೇ ಶಾಕಿಗೆ ಒಳಗಾಗ್ಬಿಟ್ಟಿದ್ದಾರಂತೆ. 15 ದಿನದ ಅಂತರದಲ್ಲಿ 7 ಜನರಿಗೆ ಬರೋಬ್ಬರಿ 3 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ. ಆಗ್ನೇಯ ವಿಭಾಗದ ಸೆಂಟ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಎಚ್ಎಸ್ಆರ್ ಲೇಔಟ್ನ ವೃದ್ಧ ದಂಪತಿಗೆ ಪಂಗನಾಮವನ್ನು ಹಾಕಲಾಗಿದೆ. 1,97,00,000 ರೂಪಾಯಿ ಹಣವನ್ನು ವಂಚಿಸಿದ್ದಾರೆ ಸೈಬರ್ ವಂಚಕರು. ಹಾಗಾದರೆ ಈ ಡಿಜಿಟಲ್ ಅರೆಸ್ಟ್ ಅಂದರೆ ಸೈಬರ್ ವಂಚನೆಯಲ್ಲಿ ದೊಡ್ಡ ಸದ್ದು ಮಾಡ್ತಾ ಇರುವಂತಹ ಈ ಡಿಜಿಟಲ್ ಅರೆಸ್ಟ್ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಪೊಲೀಸರು ಅಥವಾ ತನಿಖಾ ಸಂಸ್ಥೆಯ ಹೆಸರು ಹೇಳಿಕೊಂಡು ಈ ರೀತಿಯ ಕೃತ್ಯವನ್ನು ಎಸಗ್ತಾ ಇರೋದನ್ನೇ ಡಿಜಿಟಲ್ ಅರೆಸ್ಟ್ ಅಂತ ಕರೀತಾರೆ. ಇತ್ತೀಚೆಗೆ ಆಗ್ನೇಯ ವಿಭಾಗದಲ್ಲಿ ತಮಗೆಲ್ಲ ತಿಳಿದ ಹಾಗೆ ಭಾಳಷ್ಟು ನಮ್ಮ ಸೈಬರ್ ಅಪರಾಧಗಳು ಭಾಳಷ್ಟು ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ದದ್ದು. ಆ ಪ್ರಕಾರ ಪ್ರತಿ ದಿವಸ ಸಿಟಿಸನ್ಸು ಒಂದು 2 to 3 ಟೈಪ್ಸ್ ಆಫ್ ಸೈಬರ್ ಕ್ರೈಮ್ಸನ್ನು ನಾವು ಕಾಣ್ತಾ ಇದ್ದೀವಿ. ಪ್ರತಿಯೊಂದು ಸ್ಟೇಷನಲ್ಲಿ ಕೂಡ ನಾವೀಗ ಈ ಕೇಸ್ಗಳನ್ನು ಪ್ರಕರಣ ಮಾಡ್ತಿರೋದ್ರಿಂದ ಭಾಳಷ್ಟು ಪ್ರಕರಣಗಳು ನಮ್ಮ ಕಣ್ಮುಂದೆ ಬರ್ತಾ ಇದ್ದಾವೆ. ಆ ಪ್ರಕಾರ ಕಂಟಿನ್ಯೂಸ್ ಆಗಿ ರಿಜಿಸ್ಟ್ರೇಷನ್ ಕೂಡ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ದಿನಾಂಕ 7/12/2023 ಸೆನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ.